ಎಲ್ಲರಿಗೂ ವಂದನೆಗಳು. ಭಾರತ ದೇಶದ ಉದ್ದಗಲಕ್ಕೂ ಬಹಳ ವಿಜೃಂಭಣೆಯಿಂದ ಆಚರಿಸಲ್ಪಡುವಂತಹ ಗಣೇಶ ಚತುರ್ಥಿಯ ಪರ್ವಕಾಲದಲ್ಲಿ ನಾವಿದ್ದೇವೆ. ಚತುರ್ಥಿಯ ವಿಚಾರವಾಗಿ ಒಂದಷ್ಟು ಸಂಗತಿಗಳನ್ನು ಕಾಣೋಣ. ಮೊದಲನೆಯದಾಗಿ, ನಾವೀಗ ಯಾವುದನ್ನು ಆಚರಿಸುತ್ತಿದ್ದೇವೋ ಭಾದ್ರಪದ ಶುಕ್ಲ ಚತುರ್ಥಿ, ಕೇವಲ ಪುರಾಣಗಳು ಈ ಚತುರ್ಥಿಯನ್ನು ಮಾತ್ರ ಉಲ್ಲೇಖಿಸುವುದಿಲ್ಲ. ಇದಲ್ಲದೆ ಇದಕ್ಕೆ ಸರಿಸಮವಾದ, ಇಷ್ಟೇ ಮಹತ್ವಪೂರ್ಣವಾದ ಮತ್ತೆರಡು ಚತುರ್ಥಿಗಳು ನಮಗೆ ಕಾಣಸಿಗುತ್ತದೆ. ಚತುರ್ಥಿಯ ವಿಚಾರವಾಗಿ 3 ಬಗೆಗಳು. ಒಂದು ಶಿವ, ಹಾಗೆಯೇ ಶಾಂತ, ಸುಖ ಎನ್ನುವುದಾಗಿ. ಮಾಸಿ ಭಾದ್ರಪದೇ ಶುಕ್ಲ ಶಿವ ಲೋಕೇಶು ಪೂಜಿತ. ಯಾವುದು ನಾವೀಗ ಆಚರಿಸುತ್ತಿದ್ದೇವೋ ಭಾದ್ರಪದ ಶುಕ್ಲ ಚತುರ್ಥಿ, ಅದು ಶಿವ ಎನ್ನುವ ಹೆಸರಿನಿಂದ ಕರೆಯಿಸಿಕೊಳ್ಳುತ್ತದೆ. ಶಿವ ಎಂದರೆ ಮಂಗಲ, ಪರಮ ಮಾಂಗಲ್ಯವಾದಂತಹ ಅನುಗ್ರಹ ಪಡೆದುಕೊಳ್ಳಬೇಕಾದರೆ ಈ ಚತುರ್ಥಿಯನ್ನು ನಾವು ಆಚರಿಸಬೇಕು. ಇದಲ್ಲದೆ ಮಾಘೇ ಮಾಸಿ ತಥಾ ಶುಕ್ಲ ಯಾ ಚತುರ್ಥಿ ಮಹೀಪತೆ ಸಾ ಶಾಂತ ಶಾಂತಿದಾ ನಿತ್ಯಂ ಶಾಂತಿಂ ಕುರ್ಯಾತ್ ಸದೈವ ಹಿ. ಇಷ್ಟೇ ಮಹತ್ವಪೂರ್ಣವಾದ ಮತ್ತೊಂದು ಚತುರ್ಥಿ, ಅದು ಮಾಘ ಮಾಸದ ಶುಕ್ಲ ಚತುರ್ಥಿ. ಇದಕ್ಕೆ ಶಾಂತ ಎಂದು ಹೆಸರು. ಪರಮ ಶಾಂತಿಯನ್ನು, ಶಾಂತತೆಯನ್ನು ಅನುಭವಿಸಿ ಇಚ್ಛೆಯುಳ್ಳವರು ಈ ಚತುರ್ಥಿಯನ್ನು ಆಚರಿಸಬೇಕು. ಭಾದ್ರಪದ ಶುಕ್ಲ ಚತುರ್ಥಿ ಅಷ್ಟೇ ಮಹತ್ವಪೂರ್ಣವಾದದ್ದು. ಒಂದೊಮ್ಮೆ ಭಾದ್ರಪದ ಶುಕ್ಲ ಚತುರ್ಥಿಯನ್ನು ಆಚರಿಸಲು ಸಾಧ್ಯವಾಗದ ಪಕ್ಷದಲ್ಲಿ ನಮಗೆ ಮಾಘ ಶುಕ್ಲ ಚತುರ್ಥಿಯನ್ನು ಕೂಡ ಆಚರಿಸುವ ಅವಕಾಶವಿದೆ ಎನ್ನುವುದನ್ನು ಈ ಮೂಲಕ ಕಂಡುಕೊಳ್ಳಬಹುದು. ಇದೆರಡೂ ಅಲ್ಲದೆ, ಯಾವ ಶುಕ್ಲ ಚತುರ್ಥಿ ಮಂಗಳವಾರ ಬರುತ್ತದೋ ಆ ಮಂಗಳವಾರ ಶುಕ್ಲ ಚತುರ್ಥಿ ಬರುವ ದಿವಸ ಕೂಡ ಚತುರ್ಥಿಯ ಗಣಪತಿಯ ಆರಾಧನೆಯನ್ನು ನಾವು ಮಾಡಬಹುದು. ಯದಾ ಶುಕ್ಲ ಚತುರ್ಥ್ಯಾಂತು ವಾರೋ ಭೌಮಸ್ಯ ವೈಭವೇತ್ ತದಾ ಸಾ ಸುಖದಾಜ್ಞೇಯ ಚತುರ್ಥಿ ವೈ ಸುಖೇತಿ ಚ. ಸುಖದ ಎನ್ನುವ ಹೆಸರಿಂದ ಕರೆಯಿಸಲ್ಪಡುವಂತಹ ಈ ಚತುರ್ಥಿ ಶುಕ್ಲ ಪಕ್ಷದ ಚತುರ್ಥಿ ಮಂಗಳವಾರ ಬಂದ ದಿವಸವನ್ನು ಸ್ವೀಕರಿಸಿಕೊಳ್ಳಬೇಕೆಂದು ಪುರಾಣ ಉಲ್ಲೇಖಿಸುತ್ತದೆ. ಆದ್ದರಿಂದ ಈ 3 ಚತುರ್ಥಿಗಳು ಕೂಡ ಒಂದೇ ರೀತಿಯಾದದ್ದು ಅಷ್ಟೇ ಅಲ್ಲ, ಒಂದೇ ಮಹತ್ವಪೂರ್ಣವಾದದ್ದು. ಒಂದನ್ನು ಆಚರಿಸದೆ ಇದ್ದ ಪಕ್ಷದಲ್ಲಿ ಮತ್ತೊಂದು ಆಚರಣೆಗೆ ಅವಕಾಶವಿದೆ. ನಾವೀಗ ಯಾವುದನ್ನು ಅಂಗಾರಕ ಚತುರ್ಥಿ ಅಂತ, ಸಂಕಷ್ಟ ಚತುರ್ಥಿ ಅಂತ ಆಚರಿಸುತ್ತೇವೋ ಅದು ಕೃಷ್ಣ ಪಕ್ಷದ ಚತುರ್ಥಿಯ ಸಂಧ್ಯಾಕಾಲವನ್ನು ಮಂಗಳವಾರ ಬಂದಾಗ ಆಚರಿಸುತ್ತೇವೆ. ವ್ರತರಾಜ ಇತ್ಯಾದಿ ವ್ರತ ಕಲ್ಪಗಳನ್ನು ತಿಳಿಸುವ ಗ್ರಂಥಗಳು ಈ ಚತುರ್ಥಿಯನ್ನು ಅಥವಾ ಈ ಸಂಕಷ್ಟಹಾರ ವ್ರತವನ್ನು ಉಲ್ಲೇಖಿಸುತ್ತದೆ. ಆದರೆ ಮಂಗಳವಾರ ಹಾಗೂ ಚತುರ್ಥಿಗೆ ಬಹಳ ಮಹತ್ವ ಬರುವುದು ಶುಕ್ಲ ಪಕ್ಷದ ಚತುರ್ಥಿ ಮಂಗಳವಾರ ಬಂದಾಗ ಎನ್ನುವುದನ್ನು ಈ ಮೂಲಕ ಕಂಡುಕೊಳ್ಳಬಹುದು. ಆದ್ದರಿಂದ ಪ್ರತಿಯೊಬ್ಬನಿಗೂ ಗಣಪತಿಯ ಆರಾಧನೆ ಅವಶ್ಯವಾದದ್ದೇ. ಬೇಕಾದದ್ದನ್ನು ಪಡೆದುಕೊಳ್ಳಬೇಕಾದರೆ ನಿರ್ವಿಘ್ನತೆಯ ಆರಾಧನೆಯ ಸಂಕೇತವಾದ ಗಣಪತಿಯ ಅನುಗ್ರಹ ಅತ್ಯವಶ್ಯ. ಆದ್ದರಿಂದ ಒಂದಲ್ಲ ಒಂದು ದಿವಸ ಗಣಪತಿಯ ಆರಾಧನೆಯನ್ನು ಮಾಡುವ ಅವಕಾಶ ನಾವು ಈ ಮೂಲಕ ಕಾಣುವುದನ್ನು ಪುರಾಣಗಳು ತಿಳಿಸಿಕೊಡುತ್ತದೆ. ಎಲ್ಲರಿಗೂ ಮಂಗಳವಾಗಲಿ.